ನಮಸ್ಕಾರ ಕರ್ನಾಟಕ. ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತಬೇಕು, ಅದಕ್ಕೋಸ್ಕರನೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ 2005 ತೊಗೊಂಬಂದರು. ಅಂದರೆ ಜನ ಪ್ರಶ್ನೆ ಮಾಡಲಿಕ್ಕೆ RTIನ ಬಳಸೋದಂಥದ್ದು. ಬಟ್ ಈ RTI ಬಳಸ್ತಾ ಇರೋದ್ರಿಂದ, ಪ್ರಶ್ನೆ ಮಾಡೋದ್ರಿಂದ ಎಷ್ಟೋ ಜನರ ಭಾರತದಲ್ಲಿ ಎಷ್ಟೋ ಜನರ ಸಾವುಗಳಾಗಿದೆ. ಈಗ ನೋಡಿ, ಅದು ಒಳ್ಳೆ ಅಧಿಕಾರಿಗಳನ್ನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಒಳ್ಳೆ ಅಧಿಕಾರಿಗಳು ಅಥವಾ ಆಗಿರ್ಬೋದು, ಅವರು ಸೂಸೈಡ್ ಮಾಡ್ಕೊಳೋದು ಅಥವಾ ಅವರುಗಳನ್ನು ಕೊಲೆ ಮಾಡಿ ಮುಚ್ಚಾಕುವಂಥ ಕೆಲಸಗಳು ಕರ್ನಾಟಕದಲ್ಲಾಗಿರ್ಬೋದು, ಭಾರತದಲ್ಲಾಗಿರ್ಬೋದು ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಜೊತೆಲಿ ಸಾರ್ವಜನಿಕ ಲೆವೆಲಲ್ಲಿ ಆಕ್ಟಿವಿಸಮ್ ಮಾಡೋವಂಥವ್ರು ಅಥವಾ ಪ್ರಶ್ನೆ ಮಾಡೋವಂಥವ್ರು RTIನ ಬಳಸೋಂಥವ್ರಾಗಿರ್ಬೋದು, ಅಥವಾ ನಮ್ಮಂಥ ವಕೀಲರುಗಳು ವಾಸ್ ಆಲ್ಸೋ ಎ ಪೇಟ್ರಿಯಾಟಿಕ್ ಕ್ವಶನಿಂಗ್ ದ ಗೌರ್ಮೆಂಟು. ನಿಜವಾಗ್ಲೂ ಅವರ ಜೀವಗಳಿಗೆ ರಕ್ಷಣೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹುಡುಕಬೇಕಾಗಿದೆ. ಭಾರತದಲ್ಲಿ 2000 RTI ಆ್ಯಕ್ಟನ್ನು ತಗೊಂಬಂದಂಥ ಕಾಂಗ್ರೆಸ್ ಸರ್ಕಾರ ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್ ಅಂತ ಅಂದರೆ, ಒಬ್ಬ ವಿಸಿಲ್ ಬ್ಲೋವರ್ ಅಂತಂದರೆ ಅಲ್ಲಿ ಏನಾದರೂ ಸ್ಕ್ಯಾಮ್ ಆಗಿತ್ತೋ ತಪ್ಪಾಗಿತ್ತೋ ಅದನ್ನು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡೋವಂಥವ್ರನ್ನ ವಿಸಿಲ್ ಬ್ಲೋವರ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ರಕ್ಷಣೆ ಕೊಡುವಂಥ ಒಂದು ಕಾಯ್ದೆಯನ್ನು 2015 ಪಾರ್ಲಿಮೆಂಟಲ್ಲಿ ಮೂಲೆಗೆ ಬಿಸಾಕಿ ಇಟ್ಟಿದ್ದಾರೆ. ಇವತ್ತು ವಿಸಿಲ್ ಬ್ಲೋವರ್ ಆ್ಯಕ್ಟ್ ಅಂತ ಇದ್ದಿದ್ದರೆ ಅದನ್ನು ಕಳೆದ 2015 ಅಂದರೆ BJP ಬಂದಮೇಲೆ ಅಂತೂ ಆ ವಿಸಿಲ್ ಬ್ಲೋವರ್ ಆ್ಯಕ್ಟನ್ನು ಮೂಲೆಗೆ ಬಿಸಾಗಿದೆ. RTIನಲ್ಲಿ ಇನ್ಫಾರ್ಮೇಷನ್ ಅವ್ರಿಗೆ ಧಮಕಿ ಹಾಕೋದು, ಅವ್ರಿಗೆ ಅವರ ಪ್ರಾಣ ತೆಗೆಯೋದು, ಸುಮಾರು 500ಕ್ಕೂ ಹೆಚ್ಚು 2005ರಿಂದ 500ಕ್ಕೂ ಹೆಚ್ಚು ವಿಸಿಲ್ ಬ್ಲೋವರ್ಗಳು ಭಾರತದಲ್ಲಿ ಮರ್ಡರ್ ಆಗಿದ್ದಾರೆ, ಕಾಣೆಯಾಗಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಸಮಾಜಕ್ಕೋಸ್ಕರ ಧ್ವನಿ ಎತ್ತುವಂಥ ಇವ್ರುಗಳಿಗೆ ಏನು ರಕ್ಷಣೆ ಇದೆ? ಕರ್ನಾಟಕದಲ್ಲಿ ಬರೀ ನೆನ್ನೆ ಒಂದು ಅನಾಮಿಕ ಪತ್ರದ ಮೂಲಕ ಇದು ಏನೋ ಹೊಡಿಕೊಳ್ಳ ಮಹಂತೇಶ್ ಬೀಳಿಗೆ ಅನ್ನೋ IAS ಆಫೀಸರ್ ಕೊಲೆ ಆಗಿದ್ದಾರೆ ಅಂತಂದರೆ, ನಮ್ಮನೇನೋ ಅಟ್ಯಾಕ್ ಆಯಿತು 2025ರಲ್ಲಿ. ಸುಮಾರು 400ಕ್ಕೂ ಹೆಚ್ಚು ಡ್ರಗ್ ಪೆಡ್ಲರ್ಗಳು, ಆವತ್ತೇನೋ ನಮ್ಮ ಗನ್ಮ್ಯಾನ್ ಇದ್ದ, ಅವನು ಗಾಳಿನಲ್ಲಿ ಗುಂಡಾರಿಸಿ ನಮ್ಮನ್ನು ರಕ್ಷಣೆ ಮಾಡ್ಕೊಂಡ್ವಿ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಂಡಿದ್ದಕ್ಕೆ 97 ದಿವಸ ಏನೋ ಜೈಲಿಗೆ ಆಗದಂಥ ಇದೇ ಕಾಂಗ್ರೆಸ್ ಸರ್ಕಾರ. ಇವತ್ತು ನಿಮಗೋಸ್ಕರ ಧ್ವನಿ ಮಾಡ್ತಾ ಇರೋಂಥ ವ್ಯಕ್ತಿಗಳನ್ನು ಉಳಿಸುವಂಥ ಕಾರ್ಯ ಅದು ದಕ್ಷ ಅಧಿಕಾರಿಗಳಾಗಿರ್ಬೋದು. ನೋಡ್ರಿ, ಬಟ್ಟೆ ಬಿಚ್ಚ ಹಾಕ್ಕೊಂಡು ಸಿಕ್ಕ ಹೆಣ್ಣು ಮಕ್ಕಳಿಗೆ ಎಲ್ಲಂದಲ್ಲಿ ಮುತ್ತು ಕೊಟ್ಕೊಂಡು ಕಚೇರಿಗಳನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಕೇಳೋದೇನು ಅಂತಂದರೆ, ಅಲ್ರಿ ಇದು ಈ ಏನೋ ಆ್ಯಂಟಿ ಚೇಂಬರ್ಗಳು ಅಥವಾ ಒಬ್ಬ ಅಧಿಕಾರಿಗೆ ಕೂತ್ಕೊಳಕ್ಕೆ ಚೇರ್ ಹಾಕ್ಯಾರಿ, ಈ ಮಂಚ ಎಲ್ಲ ಹಾಕಿ ಅವ್ರುಗಳಿಗೆ ಈ ಮಂಚದ ಭಾಗ್ಯವನ್ನು ಕೊಟ್ಟು, ನೀವೇ ಎಲ್ಲೋ ಒಂದು ಕಡೆ ಸರ್ಕಾರ ಈ IAS IPS MLA ಮಿನಿಸ್ಟ್ರುಗಳಿಗೆ ಈ ಆ್ಯಂಟಿ ಚೇಂಬರ್ಗಳು ಅದರಲ್ಲಿ ಮಂಚ ದಿಂಬು ಒಂದು ಕೆಲಸ ಮಾಡಿ AC ಗೀಸಿ ಎಲ್ಲ ಹಾಕಿ ಯಾರನ್ನು ಬಿಡಬೇಕೋ ಬಿಟ್ಬಿಡ್ರಿ, ಎಲ್ಲ ಮಜಾ ಮಾಡ್ಕೊಂಡು ಜೀವನ ಮಾಡಲಿ. ನೋಡ್ರಿ, ಭ್ರಷ್ಟಾಚಾರ ಮಾಡೋರಿಗೆ ಯಾವ ಮಟ್ಟದ ಪ್ರೊಟೆಕ್ಷನ್ ಇದೆ ಅವ್ರುಗಳಿಗೆ, ಮಂಚ, ಚೇಂಬರು, ಪ್ರೊಟೆಕ್ಷನ್ನು. ನೆನ್ನೆ ನೋಡಿ, ಯಾರೇ ಒಬ್ಬ ಭ್ರಷ್ಟಾಚಾರ ಮಾಡಿದ್ರು ಕೂಡ ಸರ್ಕಾರದ ಸ್ಯಾಂಕ್ಷನ್ಸ್ ಬೇಕಾಗಿದೆ. ಸುಪ್ರೀಂ ಕೋರ್ಟು ಮೊನ್ನೆ ಒಂದು ಒಳ್ಳೆ ಆದೇಶನ ಮಾಡಿದೆ, ಸ್ಯಾಂಕ್ಷನ್ಸ್ ಬೇಕಾಗಿಲ್ಲ. ಮತ್ತು ಒಂದು ಪಾರ್ಷಿಯಲಿ ಇನ್ನೊಬ್ಬ ಜಡ್ಜು ಲೋಕಾಯುಕ್ತ ಅಂಥ ಅಂಥ ಸಂಸ್ಥೆಗಳಿಗೆ ಫ್ರೀ ಹ್ಯಾಂಡನ್ನು ಕೊಡಬೇಕು ಅಂತ. ನೋಡಿ, ನೀವು FIR ಮಾಡಿದ್ರು ಸಹ ಸರ್ಕಾರ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ ಅಂತಂದರೆ ಅವ್ರ ಮೇಲೆ ನೀವು ಏನೂ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಒಂದು ಕಡೆ ಸೂಸೈಡ್ ಮಾಡಿಕೊಂಡು ಈ ರೀತಿ ಅನ್ಯಾಯದ ಸಾವುಗಳು, ಗೊತ್ತಿಲ್ಲ ಅದು ಕೊಲೆನಾ ಅಥವಾ ನೆನ್ನೆ ಮಹಂತೇಶ್ ಬೀಳಿಗೆ ವಿಚಾರಣೆ ಆಗಿರ್ಬೋದು, ಅದು ಕೊಲೆನಾ ಅಥವಾ ಅದು ನಿಜವಾಗ್ಲೂ ಆಕ್ಸಿಡೆಂಟಾ ಅಥವಾ ಕೊಲೆ ಮಾಡಿದರೆ ಯಾರು ಮಾಡಿದ್ದಾರೆ? ಮತ್ತು ಇಂಥ ವ್ಯಕ್ತಿಗಳನ್ನು ಸಮಾಜ ಉಳಿಸ್ಕೊಂಡಿಲ್ಲ ಅಂತಂದರೆ, ನಾನು ಧ್ವನಿ ಮಾಡಿದ್ದಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ 6 ಸುಳ್ಳು ಕೇಸುಗಳನ್ನು ಹಾಕ್ತು. ನಾನು ಐ ಹ್ಯಾವ್ ಚಾಲೆಂಜ್ ಆಲ್ ದಟ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ಯೋಚನೆ ಮಾಡಿ, ಒಬ್ಬ DGP ಕ್ರಿಮಿನಲ್ಗಳ ಜೊತೆ ಫೋಟೋ ಇಡ್ಸ್ಕೊಂಡಿದ್ದಾನೆ, ಎಕ್ಸ್ಪೋಸ್ ಮಾಡಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ಯಾರದು ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸಪೋರ್ಟ್. ಬಟ್ ಆದರೆ ಸಮಾಜಕ್ಕೋಸ್ಕರ ಧ್ವನಿ ಮಾಡ್ತಾರಂಥ ವ್ಯಕ್ತಿಗಳ ರಕ್ಷಣೆ ಆಗಿಲ್ಲ ಅಂತಂದರೆ, ವಿಸಿಲ್ ಬ್ಲೋವರ್ಗಳ ರಕ್ಷಣೆ ಆಗಿಲ್ಲ ಅಂತಂದರೆ, RTI ಆಕ್ಟಿವಿಸಮ್ ಒಂದಷ್ಟು ಜನ ಕಾಸು ಮಾಡ್ತಾ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಅದನ್ನು ತಳ್ಳಾಕಕ್ಕೆ ಹೋಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಜೆನ್ಯೂನ್ ವ್ಯಕ್ತಿಗಳು, ಅದು RTI ಆಕ್ಟಿವಿಸ್ಟ್ಗಳಾಗಿರ್ಬೋದು, ಧ್ವನಿ ಮಾಡೋಂಥರಾಗಿರ್ಬೋದು. ನೋಡಿ, ರಿಪಬ್ಲಿಕ್ TVನಲ್ಲಿ ಶೋಭಾ ಅನ್ನೋ ಎಡಿಟ್ರು ಪಾಪ ಇರೋದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡ್ಕೊಂಡಿದ್ರೆ, ನೋಡಿ, ಒಳ್ಳೆ ಕೆಲಸ ಮಾಡೋಕೋರೆ ಇವನ್ ಚಾನಲಲ್ಲೂ ಕೂಡ ನಿಮ್ಮನ್ನು ಮಡ್ಕೊಳ್ಳಲ್ಲ. ಅದಕ್ಕೆ ರಿಪಬ್ಲಿಕ್ TVನಲ್ಲಿ ಶೋಭಾ ಅನ್ನೋ ಚೀಫ್ ಎಡಿಟರ್ನ ಕಿತ್ತು ಬಿಸಾಕದಂತ ಇದೇ ಅರ್ನಬ್ ಗೋಸ್ವಾಮಿ. ಅವ್ರು ಹೇಳ್ದಂಗೆ ಏನೋ ಗೂಸುಂಬೆ ಕೆಲಸಗಳನ್ನ ಮಾಡಿದ್ರೆ ಮಾಧ್ಯಮಗಳಲ್ಲಿ ಮಾಡ್ಕೊತಾರೆ, ಇಲ್ಲ ನಿಮ್ಮನ್ನ ಕಿತ್ತು ಬಿಸಾಕ್ತಾರೆ. ಶೋಭಾ ಮಳವಳ್ಳಿ ಅವರನ್ನ ಚೀಫ್ ಎಡಿಟರ್ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲ ಕಿತ್ತು ಬಿಸಾಕಿದ್ರು. ಕರ್ನಾಟಕದ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಈಗ ಮಹಂತೇಶ್ ಬೀಳಿಗೆಯ ಸಾವು
ಅಪಘಾತನ ಅಥವಾ ವೆಲ್ ಪ್ಲಾನ್ಡ್ ಮರ್ಡ್ರ, ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಲೆಟರ್ಗಳು, ಸಂಶಯಗಳು ಹುಟ್ಟಾಗ್ತಾ ಇದೆ. ಅದಕ್ಕೆ ಮುಂಚೆ ಸಾಕಷ್ಟು ಜನ ಸತ್ತಿದ್ದಾರೆ. ಮತ್ತೆ ಈಗ RR ನಗರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕುಸುಮಾ ಅವರ ಗಂಡ IAS ಅಧಿಕಾರಿ ರವಿಯ ಸಾವು ಕೂಡ ಒಂದು ಸಂಶಯಾಸ್ಪದ. ನೋಡಿ, ಭ್ರಷ್ಟರ ಕೈಗೆ ಅಧಿಕಾರಿಗಳು ಕೈ ಜೋಡಿಸ್ಕೊಂಡ್ಬಿಟ್ರೆ ಆರಾಮಾಗಿ ಅವರು ಆಫೀಸಲ್ಲೇ ಬೆಡ್ರೂಮ್ಗಳನ್ನ ಮಾಡ್ಕೊಬೋದು. ಸಿಕ್ಕ ಹೆಣ್ಣುಮಕ್ಕಳ ಎದೆ ಮೇಲೆ, ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಜಾ ಮಾಡಿದ್ರು ಕೂಡ ಅವ್ರನ್ನ ಸಸ್ಪೆಂಡು, ಡಿಸ್ಮಿಸ್ ಮಾಡೋಕ್ಕೆ ಯೋಚನೆ ಮಾಡುವಂಥ ಸರ್ಕಾರ. ಅದೇ ಒಳ್ಳೆ ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಒಳ್ಳೆ ಧ್ವನಿ ಮಾಡುವಂಥ ವ್ಯಕ್ತಿಗಳಿಗೆ, ನಮಗೆ ಆಗಿರ್ಬೋದು, ಇದೇ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ 6 ಸುಳ್ಳು ಕೇಸುಗಳನ್ನ ಹಾಕರು. ಮೊನ್ನೆ ಒಬ್ಬ DCP ನಾರ್ತ್ ಈಸ್ಟ್ ಸಜಿತನ್ನ ಎಕ್ಸ್ಪೋಸ್ ಮಾಡಿದ್ದಕ್ಕೆ, ಅವನೊಬ್ಬ ಅಯೋಗ್ಯ, ಇಬ್ರು ಕ್ರಿಮಿನಲ್ಗಳ ಜೊತೆ ಫೋಟೋ ಇಡ್ಸ್ಕೊಂಡಿದ್ದಕ್ಕೆ ಅವ್ರ ಕೈಲೇ ಸುಳ್ಳು ಕೇಸ್ ಹಾಕಿ ಈಗ CIDಗೆ ಎತ್ತಿ ಬಿಸಾಕಿದ್ದಾರೆ. ಅಲ್ಲ ರೀ, ಎಲ್ಲಾರು ಇವೆಲ್ಲ ಯಾಕಂದ್ರೆ ಸಾಕಷ್ಟು ಕಾಸು ಮಾಡ್ಬಿಡ್ತಾರೆ. ಒಬ್ಬ ಭ್ರಷ್ಟ ಅಂದಮೇಲೆ, ಒಬ್ಬ ಭ್ರಷ್ಟ IPS ಅಂತಂದ್ರೆ ಒಂದು ಜಾಗಕ್ಕೆ 2 ವರ್ಷ ಹಾಕರೆ ಒಂದು 10,000 ಕೋಟಿ ಹಣ ಮಾಡ್ತಾನೆ. ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳು, ಅದು AS ಆಗಿರೋ, IPS ಆಗಿರ್ಬೋದು, ತಹಸೀಲ್ದಾರ್ ಯಾರೇ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಚಿನ್ನದ ಬೆಲೆ ಇರ್ಲಿಕ್ಕೂ ಕೂಡ ಇವರೇ ಕಾರಣ. ಇವ್ರು ಕದ್ದಿರೋ ಅಂತ ಹಣವನ್ನ ಚಿನ್ನಕ್ಕೆ ಕನ್ವರ್ಟ್ ಮಾಡಿಕೊಂಡು ಸ್ಟಾಕ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ವಿಸಿಲ್ ಬ್ಲೋವರ್ ಆಕ್ಟ್ ನ ಇದುವರೆಗೂ ಕೂಡ ಮೂಲೆಗೆ ಬಿಸಾಕಿ, ಪಾರ್ಲಿಮೆಂಟ್ ಅಲ್ಲಿ ಮೂಲೆಗೆ ಬಿಸಾಕಿದ್ದಾರೆ. ಯಾರು ವಿಸಿಲ್ ಬ್ಲೋವರ್ ಅಂತಂದ್ರೆ ನಮ್ಮಂತವ್ರು ಆಗಿರ್ಬೋದು, ಅಥವಾ ಮಾಂತೇಶ್ ಬಿಳಿಗೆ ಅಂತ ಅಧಿಕಾರಿಗಳಾಗಿರ್ಬೋದು, ಅಥವಾ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಸಾಕಷ್ಟು IAS IPSಗಳು, ತಹಸೀಲ್ದಾರ್ಗಳು ಕೆಲಸ ಮಾಡಬೇಕು ಅಂತಿದ್ರೆ ಕೆಲಸ ಮಾಡಕ್ ಬಿಡಲ್ಲ. ಈಗ ಶಿಡ್ಲಘಟ್ಟದಲ್ಲಿ ಅವರು ಅಮೃತ ಗೌಡ ಅವರು ಬ್ಯಾನರ್ ತೆಗ್ಲಿಕ್ಕೆ ಹೋಗಿ ಅಮ್ಮನಿಗೆ ಹೊಡಿತೀನಿ, ಬಡಿತೀನಿ, ನುಗ್ಗಿಸ್ತೀನಿ, ತಳ್ತೀನಿ. ನೋಡಿ, ಒಳ್ಳೆ ಅಧಿಕಾರಿಗಳಿದ್ದಾರೆ. ನಾನು ಎಲ್ಲರೂ ಕೂಡ ಕೆಟ್ಟ ಅಧಿಕಾರಿಗಳು ಅಂತ ಹೇಳೋಲ್ಲ, ಬಟ್ ಒಳ್ಳೆ ಅಧಿಕಾರಿಗಳಿಗೆ ಎಲ್ಲಿ ರಕ್ಷಣೆ ಸಿಗುತ್ತೆ? ಈಗ ಶಿಡ್ಲಘಟ್ಟದ ಅಮೃತ ಗೌಡರಿಗೆ ಏನು ರಕ್ಷಣೆ ಸಿಕ್ತು? ಅವನ್ನೆಲ್ಲ ಅಧ್ವಾನ ಮಾಡಿ ಪಬ್ಲಿಕ್ ಪ್ರೆಷರ್ ಆದ ಮೇಲೆ ಕೊನೆಗೆ ಅವನ ಮೇಲೆ FIR ಮಾಡಿದ್ರೆ ಹೊರತು ಅಷ್ಟು ಈಸಿಯಾಗಿ ಸರ್ಕಾರ ಅವನ ಮೇಲೆ FIR ಮಾಡಿಲ್ಲ. ಅದೇ ನಮ್ಮಂತವ್ರು ಯಾರನ್ನ ಒಂದು ವಿಡಿಯೋ ಮಾಡಾಕ್ರೆ, ಒಂದು ಫೋಟೋ ಹಾಕಿದ್ರೆ ಅವನೊಬ್ಬ ಅಯೋಗ್ಯ ಮಾಜಿ DCP ನಾರ್ತ್ ಈಸ್ಟ್ ಸಜಿತಾ, ಅವನೊಬ್ಬ ಕ್ರಿಮಿನಲ್ಗಳ ಜೊತೆ ನಿಂತ್ಕೊಂಡಿದ್ದು ಫೋಟೋ ಹಾಕಿದ್ದಕ್ಕೆ ನನ್ನ ಮೇಲೆ ಅವನೇ ಸುಳ್ಳು ಅಟ್ರಾಸಿಟಿ ಕೇಸನ್ನು ಹಾಕಿ CIDಗೆ ಒತ್ತಡದ ಮೇಲೆ ಅವನನ್ನ ಎಕ್ಸ್ಪೋಸ್ ಮಾಡಿದ್ದಕ್ಕೆ ತಗೊಂಡೋಗಿ CIDಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬಿಸಾಕಿದ್ದಾರೆ. ಆದ್ರೆ ಎಲ್ಲಿವರೆಗೂ ಜನ ನೀವು ಒಳ್ಳೆಯವ್ರನ್ನ ಸಂರಕ್ಷಣೆ ಮಾಡಲ್ಲೋ, ಒಳ್ಳೆಯವ್ರನ್ನ ಸಂರಕ್ಷಣೆ ಮಾಡ್ಕೊಳಕ್ಕೆ ಅವ್ರ ಜೊತೆ ನಿಂತ್ಕೊಳಲ್ಲೋ. ಅಲ್ರಿ, ಇರೋರು ಒಂದಷ್ಟು 20-30 ಜನ ಒಂದಷ್ಟು ಧ್ವನಿ ಮಾಡ್ತಾರೆ, ಒಂದಷ್ಟು ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಇದ್ದಾರೆ. ಅವರ ಪ್ರೊಟೆಕ್ಷನ್ಗೆ ಸಮಾಜ, ಸರ್ಕಾರ ನಿಂತ್ಕೊಂಡಿಲ್ಲ ಅಂತಂದ್ರೆ ಅವರುಗಳು ಸಾವುಗಳಲ್ಲೋ, ಸೂಸೈಡ್ಗಳಲ್ಲೋ ಏನೋ ವಿ ಡೋಂಟ್ ಕೇರ್. ಯಾಕೆ ಅಂತಂದ್ರೆ ನಾವು ಕರೆಕ್ಟ್ ಆಗಿದ್ದೀವಿ. ಸರ್ಕಾರದ ಸುಳ್ಳು ಕೇಸುಗಳಿಗೆ ಹೈಕೋರ್ಟ್ ಮುಖಾಂತರ, ಮೇಲಿನ ಕೋರ್ಟ್ಗಳ ಮುಖಾಂತರ ಗಮನಕ್ಕೆ ತಗೊಂಡ್ಬಂದು ಅದನ್ನ ನಾವು ಇದು ಮಾಡ್ಕೊಳ್ತೀವಿ. ಬಟ್ ಎಲ್ಲರ ಕೈಲೂ ಎಲ್ಲಿ ಸಾಧ್ಯ ಆಗುತ್ತೆ? ಇವತ್ತು ಇರೋವಂಥ ಕೆಲ ಧ್ವನಿ ಮಾಡೋವಂಥವ್ರನ್ನ, ಒಳ್ಳೆ ಕೆಲಸ ಮಾಡೋವಂಥ ಅಧಿಕಾರಿಗಳನ್ನ ಉಳಿಸ್ಕೊಬೇಕು. ಆಮೇಲೆ ಚೇಂಬರ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕೆಲಸ ಮಾಡಿ ಒಂದೊಂದು ಮಂಚ ಹೆಂಗಿರೋ ಹಾಕಿದಾರೆ, AC ಗಿಸಿ ಹಾಕಿ ಅವ್ರಿಗೆ ಏನು ಬೇಕೋ ಅನುಕೂಲತೆ ಮಾಡಿಕೊಟ್ಬಿಡ್ರಿ. ಅಲ್ರಿ, ಕೂತ್ಕೊಂಡು ಕೆಲಸ ಮಾಡುವಂಥ MLA, ಮಿನಿಸ್ಟ್ರು, IAS IPS ಅಧಿಕಾರಿಗಳಿಗೆ ಚೇಂಬರ್ಗಳು ಮಾಡಿ ಅಲ್ಲಿ ಮಂಚ ಹಾಕುವಂತ ಮಂಚದ ಭಾಗ್ಯಗಳನ್ನ ಕೊಟ್ಟಿದ್ದೀರಲ್ವಾ? ಇದೇನು ಬರೀ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಲ್ಲ, ಹಿಂದೆಯಿಂದ ನಡ್ಕೊಂಡ್ ಬಂದಿದೆ. ಇಂಥ ಅಭ್ಯಾಸಗಳೆಲ್ಲ ನಿಜವಾಗ್ಲೂ ಬೇಕಾಗಿದ್ಯಾ? ಆಮೇಲೆ ವಿಸಿಲ್ ಬ್ಲೋವರ್ಸ್ಗೆ ಏನ್ ಪ್ರೊಟೆಕ್ಷನ್ ಇದೆ ಭಾರತದಲ್ಲಿ? ಕರ್ನಾಟಕದಲ್ಲಿ ಏನ್ ಪ್ರೊಟೆಕ್ಷನ್ ಇದೆ? ಏನಂಗಾರೆ ಸಮಾಜಕ್ಕೋಸ್ಕರ ದನಿ ಮಾಡಿ ಕೇಸುಗಳು ಹಾಕ್ಸ್ಕೊಂಡು, ಇಲ್ಲ ರಸ್ತೆಗಳಲ್ಲಿ ಅನಾಮಿಕವಾಗಿ ಸತ್ತು ಅದು ಕೊಲೆನಾ, ಆಕ್ಸಿಡೆಂಟ್ ಅನ್ನೋ ಕೇಳೋವಂಥ ಪ್ರಶ್ನೆ. ಜೊತೆನಲ್ಲಿ ಸೂಸೈಡ್ ಮಾಡ್ಕೊಳೋಂಥ ಎಷ್ಟೋ ಅಧಿಕಾರಿಗಳು, ಅದು ರವಿ ಆಗಿರ್ಬೋದು, ಆಮೇಲೆ ಗಣೇಶನ DYSP ಅವನು ಯಾರೋ ಮಾಡ್ಕೊಂಡ ಕೊಡಗುನಲ್ಲಿ. ಸೊ ಇಂಥವ್ರೆಲ್ಲ ಕಥೆ ಏನಾಗುತ್ತೆ ಅಂದ್ರೆ ಆ ಮೂಮೆಂಟಲ್ಲಿ ಜನ ಯೋಚನೆ ಮಾಡ್ತಾರೆ, ಆಮೇಲೆ ತಲೆಗೆಡ್ಸ್ಕೊಂಡಲ್ಲ. ಶಿಡ್ಲಘಟ್ಟದ ವಿಚಾರದಲ್ಲಿ ಆ ಅಮೃತ ಗೌಡನ ಕಮಿಷನರ್ಗೆ ಪಾಪ ಜನ ಧ್ವನಿ ಮಾಡಿದ್ರು. ಇಲ್ಲ ಅಂತಂದ್ರೆ ಅವನು ರಾಜೀವ್ ಗೌಡನ ಮೇಲೆ ಆಗ್ತಾ ಇರಲಿಲ್ಲ. ಅದು ಒತ್ತಡದ ಮೇಲೆ FIR ಮಾಡಿದೆ ಹೊರತು ಆಗೋದಿಲ್ಲ. ಭಾರತದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಧ್ವನಿ ಮಾಡುವಂಥ ವ್ಯಕ್ತಿಗಳು, ಸಮಾಜಕ್ಕೆ ಆಸ್ತಿಯಾಗಿರುವಂಥ ವ್ಯಕ್ತಿಗಳನ್ನ ಉಳಿಸುವಂಥ ಕಾರ್ಯಕ್ಕೆ ಜನ ಸ್ಪಂದಿಸಬೇಕು, ಜನ ಅವರನ್ನ ಉಳಿಬೇಕು. ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಇರೋದಿಲ್ಲ ಅಂತ ಈ ಮೂಲಕ ಹೇಳುತ್ತಾ, ಮಹಂತೇಶ್ ಬಿಳಿಗಿ IAS MD, ಕರ್ನಾಟಕ ಮಿನರಲ್ ಕಾರ್ಪೊರೇಷನ್, ಇದು ಕೊಲೆಯ ಅಥವಾ ಸುಸಜ್ಜಿತ ಕೊಲೆಯ, ವೆಲ್ ಆರ್ಗನೈಸ್ಡ್ ಕೊಲೆಯ? ಯಾಕೆ ಅಂತಂದ್ರೆ ನಾನು ಅಲ್ಲಿ ಕಮೆಂಟ್ಸಲ್ಲೂ ಓದಾಗೋ ಅಷ್ಟೇನೆ ಎಷ್ಟೋ ಜನ ಹಾಕಿದ್ರು. ಅವ್ರ ಮೇಲೆ ಇದಕ್ಕೂ ಮೊದಲು 2 ಬಾರಿ ಮಾರಣಾಂತಿಕ ಅಟ್ಯಾಕ್ ಆಗಿತ್ತು, ಬಚಾವ್ ಆಗಿದ್ರು.
ಈಗ ಕೊನೆಯಾಗಿದ್ದಾರೆ ಅಂತ ಕಮೆಂಟ್ಸಲ್ಲಿ ನೋಡಿದಾಗೂ ಅಷ್ಟೇನೆ, ಇನ್ಫಾರ್ಮೇಷನು ಅಷ್ಟೇನೆ ಸತ್ಯ ಅನ್ನಿಸ್ತಾ ಇದೆ. ನಮಗೆ ಬರೆದಂಥ ಪತ್ರವನ್ನು ನಾವು ಸಂಬಂಧಪಟ್ಟವ್ರಿಗೆ ಫಾರ್ವರ್ಡ್ ಮಾಡಿದ್ದೀವಿ. ಸಂಬಂಧಪಟ್ಟಂಥ CBI ಆಗಿರ್ಬೋದು, ED ಆಗಿರ್ಬೋದು, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೀವಿ. ನಾವು ನಮ್ಮ ಕರ್ತವ್ಯನ ಮೆರೆದಿದ್ದೀವಿ. ಆಮೇಲೆ ನೋಡಲಿ, ಲೆಕ್ಕ ಹಾಕೊಳ್ಳಿ, ಇವತ್ತು ಯಾವುದೇ ಒಂದು ಐ ಥಿಂಕ್ ವಿಚಾರ ಆಗಿರ್ಬೋದು ಮಾಧ್ಯಮಗಳು ಧ್ವನಿ ಮಾಡಲ್ಲ.